ತನಿಷಾ ಅವರು ಸ್ಟಾರ್ಟಿಂಗಲ್ಲಿ ಪಟ್ ಪಟ್ ಪಟಾಕಿ ಥರ ಮಾತನಾಡ್ತಾ ಇದ್ರು. ಎಲ್ಲೋ ಒಂದು 2-3 ವಾರಗಳಿಂದ ಅವರು ಬೆಂಕಿ ಹಚ್ಚುತ್ತಾನೆ ಇದ್ದಾರೆ ಪಟಾಕಿಗೆ, ಆದರೆ ಅದು ಬ್ಲಾಸ್ಟ್ ಆಗ್ತಿಲ್ಲ. ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ? ತನಿಷಾ ಅವರು ಒಬ್ಬರು ವೆರಿ ಕ್ಲೆವರ್ ಕಂಟೆಸ್ಟೆಂಟ್, ಆ್ಯಕ್ಚುಲಿ ವೆರಿ ಸ್ಮಾರ್ಟ್ ಅಂತಲೇ ಹೇಳ್ಬೋದು. ತನಿಷಾ ಅವರು ಎಲ್ಲೋ ಸೌಂಡ್ ಮಾಡ್ತಾ ಇಲ್ಲ ಅಂದರೆ ಅದು ಮುನ್ಸೂಚನೆ ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಒಂದು ಬಿರುಗಾಳಿಗೆ ಒಂದು ಮುನ್ಸೂಚನೆ, ಸುನಾಮಿಗೇ ಮುನ್ಸೂಚನೆ. ಯಾಕಂದರೆ ನಾನು ನೋಡಿದ ಪ್ರಕಾರ ತನಿಷಾ ಈಸ್ ಒನ್ ಆಫ್ ದ ವೆರಿ ಇಂಟೆಲಿಜೆಂಟ್ ಕಂಟೆಸ್ಟೆಂಟ್ ಅಲ್ಲಿ. ಯಾಕಂದರೆ ಅವರು ಎಲ್ಲರ ಒಂದು ಆ್ಯಕ್ಟಿವಿಟಿನ ಒಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಎಲ್ಲಿದ್ರೂ ನಾನು ನೋಡಿದ ಪ್ರಕಾರ ಒಬ್ಸರ್ವ್ ಎಲ್ಲರೂ ಮಾಡ್ತಾರೆ, ಬಟ್ ಇವರು ಒಂದು ಪಟ್ಟು ಜಾಸ್ತಿನೇ ಇದೆ. ಅವ್ರು ಕಿಚನಲ್ಲಿದ್ರೂ ಅಥವಾ ಒಂದು ಕಡೆ ಪೌಡರ್ ರೂಮಲ್ಲಿದ್ರೂ ಅಥವಾ ಎಲ್ಲೋ ಹೊರಗಡೆ ಇದ್ರೂ ಪ್ರತಿಯೊಬ್ಬರ ಆ್ಯಕ್ಟಿವಿಟಿನ ಕರೆಕ್ಟಾಗಿ ಒಬ್ಸರ್ವ್ ಮಾಡೋರು ನಾನು ನೋಡಿದ ಪ್ರಕಾರ ತನಿಷಾ ಅವರು. ಸೊ ಅದ್ರ ಪ್ರಕಾರನೇ ಅವರು ಅದಕ್ಕೆ ಏನು ಓಕೆ ಇಲ್ಲಿ ಈಗ ಈ ಥರ ಬರ್ಬೋದು ಅಂತ ಒಂದು ಇದು ಕೂಡ ನೋಡ್ತಾರೆ, ಅವರು ಪ್ಲ್ಯಾನಿಂಗ್ ಕೂಡ ಮಾಡ್ತಾರೆ. ಸೊ ಬಟ್ ಅವ್ರ ಸೌಂಡು ನೀವು ಹೇಳ್ದಂಗೆ ನಾನಿದ್ದಾಗ ಇತ್ತು ಸೌಂಡು, ಬಟ್ ಒಂದು ಸ್ವಲ್ಪ ಕಡಿಮೆನೇ ಇತ್ತು. ಬಟ್ ಅವರು ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ಯಾಕಂದರೆ ಅವರು ಅಲ್ಲಿ ಸಂಗೀತ ಈ ಕಡೆ ಕಾರ್ತಿಕ್ ಹತ್ರ ಅಷ್ಟೊಂದು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಅಂದರೆ ಅವರು ಕಾರ್ತಿಕ್ ಹತ್ರ ತುಂಬಾ ಕ್ಲೋಸ್ ಆಗಿ ಅವ್ರನ್ನ ಚೆನ್ನಾಗಿ ಇಟ್ಟಿದ್ದಾರೆ ಫ್ರೆಂಡ್ಶಿಪ್ ಆಗಿ. ಈ ಕಡೆ ವಿನಯ್ ಅವ್ರ ಹತ್ರನೂ ಸ್ವಲ್ಪ ಚೆನ್ನಾಗೇ ಈ ನಡುವೆ ತುಂಬಾ ಸ್ವಲ್ಪ ಫ್ಲರ್ಟ್ ಮಾಡೋ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸ್ವಲ್ಪ ರಿಲೇಷನನ್ನು ಸ್ವಲ್ಪ ಸಾಫ್ಟಾಗಿ ಇಡ್ತಾ ಇದ್ದಾರೆ. ಅವರು ಒಂದು ಸ್ಟ್ರಾಟಜಿನೇ ಬೇರೆ ಥರ ಯೂಸ್ ಮಾಡ್ಕೋ. ಸುಮ್ಮನೆ ನಾನು ಇವಾಗ ಕಿರ್ಚಿ ನನ್ನ ಎನರ್ಜಿ ವೇಸ್ಟ್ ಮಾಡೋದಕ್ಕಿಂತ ಲಾಸ್ಟ್ಗೆ ಎನರ್ಜಿ ಇಟ್ಕೋತೀನಿ ಅಂತ ಅವರು ಇಟ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಅವ್ರು ಸೌಂಡ್ ಮಾಡಿಲ್ಲ ಅಂದರೆ ಒಂದು ಬೇರೆ ಥರನೇ ಒಂದು ಸಾಲಿಡ್ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ವಾಚ್ ಔಟ್ ಮಾಡಲೇಬೇಕು ತನಿಷಾ ಅವ್ರನ್ನ. ಸಿರಿ ಮೇಡಮ್ ಈ ವಾರ ಆಚೆ ಬರ್ತಾರೆ, ಆ ವಾರ ಆಚೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆದರೆ ಅವ್ರು ಆಚೆ ಬರ್ತಾ ಇಲ್ಲ, ಹೀಗಾಗಿ ಅವ್ರು ಫೈನಲ್ಗೆ ಹೋಗ್ತಾರೆ ಅಂತ ಎಲ್ಲರ ಅನಿಸಿಕೆ. ಇಲ್ಲ, ನನಗೆ ಅನಿಸಲ್ಲ ಅವರು ಫೈನಲ್ಗೆ ಹೋಗ್ತಾರೆ ಅಂತ. ಪ್ರಾಬ್ಲಿ ಈ ವಾರ ಅವರೇ ಹೋಗ್ತಾರೆ ಅಂತ ನಾವು ಅಂದ್ಕೊಂಡು, ನಾನು ಮೈಕಲ್ ಆಲ್ಮೋಸ್ಟ್ ಒಟ್ಟಿಗೆ ಕ್ಲಾಪ್ ಕೂಡ ಮಾಡಿದ್ದೀವಿ. ಟು ಬಿ ವೆರಿ ಆನೆಸ್ಟ್, 3 ಜನ ಅಂತ ಇದ್ದಾಗ ನಾವು ಅಂದ್ಕೊಂಡ್ವಿ ಲೈಕ್ ಓಕೆ ಅಟ್ಲೀಸ್ಟ್ ಸಿರಿ ಮ್ಯಾಮ್ ನಾವಿಬ್ಬರೂ ಸೇವ್ ಆಗ್ತೀವಿ ಅಂತ. ಬಟ್ ಯಾವಾಗ ಕೇಕ್ ಟಾಸ್ಕ್ ಅಂತ ಬಂದಾಗ ಅಲ್ಲಿ ನಾವು ಅವರೇ ಸೇವ್ ಆದಾಗ ನಾವು ಮತ್ತೆ ಅದು ರಾಂಗ್ ಅಂತ ಅನಿಸು. ಬಟ್ ನನಗನ್ಸುತ್ತೆ ಇನ್ನೂ ಒಂದು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಅಥವಾ ಇನ್ನೊಂದು ವೀಕ್ ಸಿರಿ ಮ್ಯಾಮ್ ಫೈನಾಲೆವರೆಗೆ ಹೋಗೋದು ಕಷ್ಟ ಅಂತ ಅನ್ಸುತ್ತೆ. ಈಗ ನಿಮ್ಮ ಪ್ರಕಾರ ಯಾರು ಟಾಪ್ 5 ಇರ್ತಾರೆ ಅಂತ? ನನ್ನ ಪ್ರಕಾರ ಟಾಪ್ 5 ಪ್ರತಾಪ್ ಅವರಂತೂ ಇರ್ತಾರೆ. ಇನ್ನು ಅವರು ಗೇಮ್ ಈಗ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ಪೆಷಲಿ. ಸೊ ಗೊತ್ತಾಗಿದೆ, ಟ್ಯಾಕ್ಟಿಕ್ಸ್ ಗೊತ್ತಾಗಿದೆ, ಏನು ಮಾಡಬೇಕು, ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಎಲ್ಲ ಗೊತ್ತಾಗಿದೆ. ಸೊ ಪ್ರತಾಪ್ ಅವ್ರ ಜೊತೆ ಸಂಗೀತ ಒಟ್ಟಿಗೆ ಅವ್ರದ್ದು ಇಬ್ಬರದು ವರ್ಕೌಟ್ ಆಗಿದೆ. ಅವರು ಇಬ್ಬರು ಒಟ್ಟಿಗೆ ಇದ್ದಿದ್ದು ಪ್ಲಸ್ ಈಗ ಸಂಗೀತ ಅವ್ರಿಗೆ ಸ್ಪೆಷಲಾಗಿ ಈ ವಾರ ಏನಿದೆ ಅವರು ಬೇರೆ ಸ್ಟ್ರಾಟಜಿ ಎಲ್ಲ ಮಾಡ್ತಾ ಇದ್ದಾರೆ. ಪ್ಲಸ್ ಅವರ ಹೆಲ್ತ್ ಇಶ್ಯೂಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗಿ ಈಗ ಸ್ವಲ್ಪ ಸೆಟ್ಲ್ ಆಗಿದ್ದಾರೆ. ಸೊ ಅವ್ರಿಗೆ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಫಿಸಿಕಲ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾಯಿತ್ತು, ಅದು ಕೂಡ ಇವಾಗ ಹೋಗಿದೆ. ಆಲ್ಮೋಸ್ಟ್ ಕಣ್ಣು ಕ್ಲಿಯರ್ ಆಯ್ತು. ಅವರು ನಾನು ಬರಬೇಕಾದ್ರೆ ಆಲ್ಮೋಸ್ಟ್ ನಾನು ಕೇಳಿದಾಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಸೊ ಅದು ಒಂದು ಅಡ್ವಾಂಟೇಜ್, ಒಂದು ಬ್ಯಾಕ್ ಆಫ್ ಮೈಂಡ್ ಇರುತ್ತೆ. ಸೊ ಸಂಗೀತ ಅವರು ಎಲ್ಲರ ಜೊತೆ ಸೇರೋದು, ಎಲ್ಲರ ಜೊತೆ ಚೆನ್ನಾಗಿರೋಣ ಅನ್ನೋದು ಒಂದು ಸ್ಟ್ರಾಟಜಿನ 100% ಹೌದು. ಅವರು ಎಲ್ಲರ ಜೊತೆ ಸೇರೋದು ಕೂಡ ಒಂದು ಸ್ಟ್ರಾಟಜಿನ. ಅವ್ರು ಸೇರಿದರೆ ಅವ್ರಿಗೆ ಗೊತ್ತು ಇವಾಗ ಏನು ಮಾಡಬೇಕು, ಸೇರಿದರೆ ವಿನ್ ಆಗ್ಬೋ ಅಂತ ಒಂದು ಇದು ಜಾಸ್ತಿ ಇರುತ್ತೆ. ಬಟ್ ಅವ್ರಿಗೆ ಇಮಿಡಿಯೇಟಾಗಿ ಅಷ್ಟು ಸೇರಿರೋಕ್ಕೆ ಆಗಲ್ಲ ಅವ್ರಿಗೆ. ಸೊ ಅದು ಒಂದು ನೋಡ್ಕೋಬೇಕು ಹೆಂಗೆ ಮಾಡ್ತಾರೆ ಅಂತ. ಬಟ್ ಅದನ್ನೆಲ್ಲ ಬೇಯಿಸಿ ಮುಂದೆ ಹೋದರೆ ಅವ್ರಿಗೆ ತುಂಬ ಒಳ್ಳೆಯ ಚಾನ್ಸ್ ಇದೆ, ಅವ್ರಿಗೂ ಇದೆ. ಪ್ಲಸ್ ಕಾರ್ತಿಕ್ ಒಬ್ಬರು ಅಂಡರ್ ಡಾಗ್ ಅಂತಲೇ ಹೇಳ್ತೀನಿ ನಾನು ಯಾವಾಗಲೂ ಮಾತಾಡಬೇಕಾದ್ರೆ. ಕಾರ್ತಿಕ್ ಅವರು ಎಲ್ಲೂ ಯಾರೂ ನೋಟಿಸ್ ಮಾಡದೆ ಮೆಲ್ಲ ಬಂದಂಥ ಒಂದು ಕ್ಯಾರೆಕ್ಟರ್ ಅವರು. ಎಲ್ಲ ಕಡೆಯಲ್ಲಿ ಆ್ಯಕ್ಚುಲಿ ನಾನು ನೋಡ್ತಾನೆ ಇರ್ತೀನಿ. ಕಾರ್ತಿಕ್ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಅವರ ಆ್ಯಕ್ಟಿವಿಟಿ ಎಲ್ಲ. ಎಲ್ಲಿ ಯಾರನ್ನ ಹೊಡಿಬೇಕು, ಎಲ್ಲಿ ಯಾರನ್ನ ಎಷ್ಟು ಇದು ಮಾಡಬೇಕು, ನನ್ನ ಮಾಡಿದ್ದಾರೆ. ನನ್ನ ಪರ್ಸ್ನಲಾಗಿ ನಾನು ಎಲ್ಲೂ ಇಂಜರಿಯಲ್ಲ, ಅದನ್ನ ಹೇಳೋಕ್ಕೆ ತುಂಬ ಚೆನ್ನಾಗೂ ಇದ್ದರು. ಆ ಹಿಂದ್ಗಡೆಯಿಂದ ತುಂಬಾ ಎಲ್ಲಿ ಪಾಯಿಂಟ್ಔಟ್ ಮಾಡಬೇಕು, ನನ್ನ ನಾಮಿನೇಟ್ ಮಾಡಬೇಕಾದ್ರೆ ನನ್ನ ಹೆಸರೇ ತೆಗೆದಿದ್ದಾರೆ. ಎಲ್ಲಿ ನನ್ನ ಇದು ಮಾಡಬೇಕು, ಪ್ರಶಂಸೆ ಮಾಡಬೇಕು, ಅಲ್ಲೆಲ್ಲ ಮಾಡಿಲ್ಲ ಅವರು. ಎಲ್ಲಿದ್ರೂ ಅವ್ರಿಗೆ ಗೊತ್ತು ಯಾವ ಥರ ಆಡಬೇಕಂತ. ಸೊ ಕಾರ್ತಿಕ್ಕು ಇದ್ದಾರೆ.